ನೋಡಿ ಇಲ್ಲಿ ಅಷ್ಟು ದೂರ ಮನೆ ಇದೆ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಅಲ್ಲಿ ಇಲ್ಲಿ ಕೇರಳದಲ್ಲಿ ನೇಚರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಮನೆ ಅಕ್ಕಪಕ್ಕದಲ್ಲೆಲ್ಲ ಬರೀ ತೆಂಗಿನ ಗಿಡಗಳು ಮತ್ತೆ ಬಾಳೆ ಗಿಡಗಳು ಜಾಸ್ತಿ ಇರ್ತವೆ. ಸೊ ಅದನ್ನೇ ಇವತ್ತಿನ ವ್ಲಾಗ್ ಅಲ್ಲಿ ತೋರ್ಸೋಣ ಅಂತ ಹೇಳಿ, ಹೇಗಿರುತ್ತೆ ಅಂತ ತೋರಿಸ್ತೇನೆ ಬನ್ನಿ. ಮತ್ತೆ ಇವತ್ತು ನಾನು ಹಚ್ಚಿರೋ ಗಿಡಗಳಲ್ಲಿ ಸ್ವಲ್ಪ ಸೇವಂತಿ ಹೂವು ಮತ್ತೆ ಹಿಬಿಸ್ಕಸ್ ಹೂವು ಆಗಿದೆ. ತುಂಬಾ ಚೆನ್ನಾಗಿದೆ. ಸೇವಂತಿ ಹೂವು ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಟೈಮು ಸೇವಂತಿ ಗಿಡ ಇಲ್ಲಿ ನಾನು ಮೊನ್ನೆ ಊರಿಗೆ ಬಂದಾಗನೇ ಜಸ್ಟ್ ತಂದು ಹಚ್ಚಿದ್ದೆ ಇದನ್ನ. ಅವಾಗ ಚಿಕ್ಕದಿತ್ತು ಇದು ಗಿಡ. ಈಗ ನೋಡಿ ಎಷ್ಟು ಚಂದ ಹೂ ಬಿಟ್ಟಿದೆ. ತುಂಬಾ ಇಷ್ಟ ಆಯ್ತಪ್ಪ ನನ್ಗಂತೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವೆಲ್ಲ ನಾನು ಮೊನ್ನೆ ಈಗ ಜಸ್ಟ್ 2 ತಿಂಗಳಾಯ್ತು ಇದನ್ನೆಲ್ಲ ತಂದು ಹಚ್ಬಿಟ್ಟು. ಚೆನ್ನಾಗಿ ಹೂವಾಗಿದೆ ನೋಡಿ. ನಾನು ಹೇಳಿದ್ದೆ ಅಲ್ಲ ನಿಮ್ಗೆ ಲಾಸ್ಟ್ ಟೈಮು, ಇದು ಹಿಬಿಸ್ಕಸ್ ಗಿಡ ಅಲ್ಲಿ ಡೋರ್ ಮುಂದೆ ಇಟ್ಟಿಲ್ಲ ಅದನ್ನ. ಅದು ಸ್ವಲ್ಪ ಹುಳ ಆಗ್ತಾ ಇತ್ತು ಚಿಕ್ಕದು, ಅದಕ್ಕೆ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಅಂತ. ಕೆಳಗಡೆ ಇಟ್ಟಿದ್ದೀನಿ. ಇವಾಗ ಯಾವ್ದು ಹುಳ ಇಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿ ಹೂ ಆಗ್ತಾ ಇದೆ ನೋಡಿ. ಇವತ್ತು 3 ಹೂ ಆಗಿದೆ. ಈ ಗಿಡದಲ್ಲೇನೆ ಅಷ್ಟು ಹುಳ ಇರ್ಲಿಲ್ಲ, ಬಟ್ ಇದ್ರ ಪಕ್ಕದಲ್ಲಿದೆ ಅಲ್ಲ, ಇದರಲ್ಲಿ ತುಂಬಾ ಹುಳ ಇತ್ತು ನೋಡಿ. ಇವಾಗ ಬಿಸಿಲಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪನೂ ಹುಳ ಇಲ್ಲ ನೋಡಿ. ನೋಡಿ ಹೊಸದಾಗಿ ಹೂ ಆಗ್ತಾ ಇದೆ ಇದು ಕೂಡ. ಮಗ್ಗಿ ಬಿಟ್ಟಿದೆ ನೋಡಿ. ಈಗ ಹೂ ಆಗುತ್ತೆ ಅದು. ಇದು ಡಿಫ್ರೆಂಟ್ ಇದೆ. ಇದು ಡಿಫ್ರೆಂಟ್ ದಾಸವಾಳ ಮತ್ತೆ ಇದು ಡಿಫ್ರೆಂಟ್ ದಾಸವಾಳ. ಇವನ್ನೆರಡು ಒಂದೇ ಟೈಮಿಗೆ ತಂದು ಹಚ್ಚಿದ್ದೆ ನಾನು. ಇದು ಫುಲ್ ರೆಡ್, ಡಾರ್ಕ್ ರೆಡ್ ಆಗುತ್ತೆ. ಇದು ಈ ಕಲರ್ ರೆಡ್. ನೋಡಿ ನಾವು ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಇದು ಫಸ್ಟ್ ಫ್ಲೋರ್ ಇಂದ ನಮ್ಮ ಮನೆ ಹಿಂದ್ಗಡೆ ಸೈಡ್. ಇದು ಇಲ್ಲೆಲ್ಲ ನೋಡಿ ಮನೆ ಇದೆ. ಅವ್ರಿಗೆ ಹಿಂದೆ ಮುಂದೆ ಎಲ್ಲ ತೆಂಗಿನ ಗಿಡಗಳೇ ಜಾಸ್ತಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗೆ ಅಂದ್ರೆ ಎಸ್ಪೆಷಲಿ ಹೊಲದಲ್ಲಿ ಮಾತ್ರ ಹಚ್ಚುತ್ತೀವಿ ನಾವು ತೆಂಗಿನ ಗಿಡಗಳು. ಇಲ್ಲಿ ಹಂಗಲ್ಲ, ಮನೆ ಮುಂದೆನೆ ತೆಂಗಿನ ಗಿಡ ಮತ್ತೆ ಬಾಳೆ ಗಿಡ ಎಲ್ಲ ಇರುತ್ತೆ ನೋಡಿ. ನೋಡಿ ಇದು ನಮ್ಮ ಮನೆ ಕಾಂಪೌಂಡ್ ಅಲ್ಲಿ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ, ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ಇದು ನಮ್ಮ ಓನರ್ ಹಚ್ಚಿರೋದು. ಅವ್ರು ಹಚ್ಚಿರೋ ಬಾಳೆ ಗಿಡ ಮತ್ತೆ ತೆಂಗಿನ ಗಿಡ ಇಲ್ಲಿದ್ದಾವೆ. ತೆಂಗಿನ ಗಿಡ ನೋಡಿ, ಆ ಸೈಡ್ ಬೇರೆ ಹಚ್ಚಿದ್ದಾರೆ. ಬಾಳೆ ಗಿಡ, ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ, ಇವು 3 ಕಾಮನ್ ಇರುತ್ತೆ ಇಲ್ಲಿ. ಸೊ ಈ ಕಡೆ ಮನೆ ಪಕ್ಕದಲ್ಲಿ ನೋಡಿ ಮಾವಿನ ಗಿಡ ಇದೆ. ಮತ್ತೆ ಬಿಟ್ಟರೆ ಎಲ್ಲ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ಈ ರೀತಿ. ಇದೊಂಥರ ನೋಡೋಕೆ ಖುಷಿ ಅನ್ಸುತ್ತೆ. ಈ ತರ ಗ್ರೀನ್ ಗ್ರೀನ್ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ನೋಡಿ ಇದೆಲ್ಲ ನಮ್ಮ ಮನೆ ಹಿಂದ್ಗಡೆ. ಈ ಕಡೆ ಒಂದ್ ಮನೆ ಇದೆ, ಅದ್ರ ಮುಂದ್ಗಡೆ ನೋಡಿ ಎಲ್ಲ ತೆಂಗಿನ ಗಿಡಗಳು ಎಲ್ಲ ಸುತ್ತಮುತ್ತಲ ಅವೇ ಬರೀ. ಇದು ನಮ್ಮ ಮನೆ ಬಿಟ್ರೆ ನೆಕ್ಸ್ಟ್ ರೋಡು ನೋಡಿ. ಆ ಮನೆ ಮುಂದ್ಗಡೆ ಎಲ್ಲ ಅವೇ ಇದಾವೆ, ಎಲ್ಲ ತೆಂಗಿನ ಗಿಡಗಳು.
ಇನ್ನೊಂದು ಮಾವಿನ ಗಿಡ ಒಂದ್ಸೆ ಇರುತ್ತೆ, ಅದಕ್ಕೆ ಮಾವಿನ ಗಿಡಗಳು ಇರುತ್ತೆ. ಜಾಸ್ತಿ ತೆಂಗಿನ ಗಿಡಗಳೇ, ಬಾಳೆ ಗಿಡ ಮತ್ತೆ ತೆಂಗಿನ ಗಿಡ ನೋಡಿ. ಅವ್ರ ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ರೆ ಅದೇ ಹಚ್ಚೋದವ್ರು, ತೆಂಗಿನ ಗಿಡ, ಬಾಳೆ ಗಿಡ. ಇಲ್ಲಿ ನೋಡಿ ಅವ್ರದ್ದು ಕಾಂಪೌಂಡ್ ಇದೆ, ಕಾಂಪೌಂಡ್ ಅಲ್ಲಿ ಈ ತರ ಹಚ್ಚಿದ್ದಾರೆ. ಎಷ್ಟೊಂದು ಜಾಗ ಖಾಲಿ ಇದೆ, ಇದೆಲ್ಲ ಬರೀ ತೆಂಗಿನ ಗಿಡಗಳೇ. ಇನ್ನು ಮಿಕ್ಕಿದ ಜಾಗ ಎಲ್ಲ ಖಾಲಿನೇ, ಅದು ಏನು ಬೆಳೆನೇ ಇಲ್ಲ. ನೋಡಿ ಇಲ್ಲಿ ಕೂಡ ಒಂದು ಮನೆ ಇದೆ. ಇಲ್ಲಿ ನೋಡಿ ತೆಂಗಿನ ಗಿಡಗಳೇ ಜಾಸ್ತಿ, ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು. ನೋಡಿದ್ರೆ ಮನೆ ಸುತ್ತಲೂ ಎಷ್ಟೊಂದು ಜಾಗ ಇದೆ. ಮತ್ತೆ ಇಲ್ಲಿ ಇವರು ಎಲೆ ಗಿಡ, ಎಲೆನೂ ಇದೆ ನೋಡಿ, ಎಲೆ ಬಳ್ಳಿನೂ ಇದೆ. ಇಷ್ಟು ಜಾಗ ಇದೆ ಮನೆ ಮುಂದೆ, ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಆ ಸ್ಪೇಸ್ ಎಲ್ಲ ಖಾಲಿನೇ. ಎಲ್ಲ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು. ನೋಡಿ ಎಷ್ಟೊಂದು ಖಾಲಿ ಸ್ಪೇಸ್ ಇದೆ ಅಂತ. ನೋಡಿ ಇಲ್ಲಿ ಅಷ್ಟು ದೂರ ಮನೆ ಇದೆ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು, ಅಷ್ಟು ದೂರ ಇದೆ. ಇಷ್ಟೆಲ್ಲ ಸ್ಪೇಸ್ ಇದೆ, ಇದೆಲ್ಲ ವೇಸ್ಟ್. ತೆಂಗಿನ ಗಿಡ ಬಿಟ್ರೆ ಇದೆಲ್ಲ ಜಾಗ ವೇಸ್ಟೇ ನೋಡಿ. ನೋಡಿ ಮನೆ ಅಷ್ಟೊಂದು ಅಲ್ಲಿ ದೂರದಲ್ಲಿ ಮನೆ ಒಂದು ಕಾಣ್ತಾ ಇದೆ, ಇದೆಲ್ಲ ಜಾಗ ವೇಸ್ಟೇ. ತುಂಬಾ ವೇಸ್ಟ್ ಮಾಡ್ತಾರೆ ಇಲ್ಲಿ ಜಾಗನ. ಬಟ್ ಏನು ಬೇರೆ ಬೆಳೆ ಬರೋದಿಲ್ವಾ ಏನೋ ಗೊತ್ತಿಲ್ಲ. ತೆಂಗಿನ ಗಿಡ ಮಾತ್ರ ಚೆನ್ನಾಗಿ ಬೆಳಿತವೆ. ನೋಡಿ ಎಷ್ಟು ಜಾಗ ವೇಸ್ಟ್ ಆಗ್ತಾ ಇದೆ. ನೋಡಿ ಇಲ್ಲೊಂದು ಮನೆ ತೋರಿಸ್ತೀನಿ ನೋಡಿ, ಎಷ್ಟು ಜಾಗ ಇದೆ. ಅಲ್ಲಿ ಎಲ್ಲ ತೆಂಗಿನ ಗಿಡಗಳೇ ಜಾಸ್ತಿ ನೋಡಿ. ನೋಡಿ ಎಲ್ಲ ಅವೇ ಇವೆ. ಈ ಏರಿಯಾದಲ್ಲಿ ಮನೆನೇ ಇಲ್ಲ, ಅದ್ರ ಪಕ್ಕದಲ್ಲಿ ಆ ಸೈಡ್ ಇದೆ ಮನೆ ನೋಡಿ, ಅಲ್ಲಿ ಮನೆ ಇದೆ ಅಲ್ವಾ. ಸೊ ಮೋಸ್ಟ್ಲಿ ಇವ್ರದ್ದು ಇದು ಜಾಗ ಅವ್ರದ್ದೇ ಅನ್ಸುತ್ತೆ. ಇಲ್ಲೆಲ್ಲ ಅದೇ ಜಾಸ್ತಿ ತೆಂಗಿನ ಗಿಡಗಳೇ ನೋಡಿ. ಇಲ್ಲಿ ಬೇರೆ ಬೆಳೆ ಏನು ಬೆಳೆಯೋದಿಲ್ಲ ಅನ್ಸುತ್ತೆ, ಐ ಥಿಂಕ್ ಸೊ. ಅದಕ್ಕೆ ಇದೇ ಜಾಸ್ತಿ.
ಬಿಟ್ರೆ ಬಾಳೆ ಗಿಡ ಸ್ವಲ್ಪ ಬೆಳೆಯುತ್ತೆ. ಸ್ವಲ್ಪ ವಾಕ್ ಮಾಡೋಕೆ ಅಂತ ಹೋಗಿದ್ದೆ, ಅದೇ ಬಾಳೆ ಗಿಡ ಮತ್ತೆ ತೆಂಗಿನ ಗಿಡ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.